ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಜಮಾ ಆಗ್ತಾ ಇದ್ದು ಇಂದು ಕೂಡ ಅನೇಕ ಫಲಾನುಭವಿಗಳಿಗೆ ಜಮಾ ಆಗಲಿದೆ. ಅಂದರೆ ನಿನ್ನೇನು ಕೂಡ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿದೆ. ಹಾಗೆ ಮೊನ್ನೆನೂ ಕೂಡ ಜಮಾ ಆಗಿದೆ, ಇಂದು ಕೂಡ ಜಮಾ ಆಗ್ತಾ ಇದೆ. ಟ್ರಯಲ್ ಕೂಡ ನಡೀತಾ ಇದೆ. ಈಗ ಅನೇಕ ಕುಟುಂಬದವರು ಅಂದರೆ ಅನೇಕ ಮಹಿಳೆಯರು ಕಮೆಂಟ್ಗಳನ್ನು ಕೂಡ ಮಾಡಿದ್ದಾರೆ 2,000 ಬಂದಿದೆ ಅಂತ. ಸೊ ಹಾಗಾದರೆ ಬನ್ನಿ, ಇಂದು ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಅಂದರೆ ಸುಮಾರು ಒಂದು 12 ಜಿಲ್ಲೆಗಳಿಗಾದರೂ ದುಡ್ಡು ಬರ್ತಾ ಇದ್ದು ಆ ಒಂದು ಜಿಲ್ಲೆಗಳಲ್ಲಿ ಯಾವ ಯಾವ ಜಿಲ್ಲೆಗಳಿದ್ದಾವೆ, ಸೊ ಪ್ರತಿಯೊಂದು ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಇದರ ಜೊತೆಗೇ ಇಲ್ಲಿ ಮುಖ್ಯವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜೊತೆಗೇ ಆಹಾರ ಇಲಾಖೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದೆ. ಆದರೆ ಇಲ್ಲಿ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಅಂತ ಇಲ್ಲಿ ಮಾಹಿತಿಯನ್ನು ಹೊರಹಾಕಿರ್ತಕ್ಕಂಥದ್ದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾಕೆ 2 ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಬರೋದಿಲ್ಲ, ಅದು ಯಾವ ಕಾರಣಕ್ಕಾಗಿ ಬರೋದಿಲ್ಲ, ಮತ್ತು ಏನಪ್ಪ ರೂಲ್ಸ್ ಇರ್ತಂದ್ರು ಅಂತ ನಿಮಗೆ ತಲೆಯಲ್ಲಿ ಡೌಟ್ಸ್ ಉಂಟಾಗಿರಬಹುದು. ಹಾಗಾಗಿ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ತರ್ತಾ ಇರ್ತೀವಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಂತೂ ನಿಮಗೆ ಗೊತ್ತಿದೆ ಯಾವ ರೀತಿಯಾಗಿ ದುಡ್ಡು ಬರ್ತಿರುತ್ತೆ. ಅಂದರೆ ಡಿಲೇ ಆಗಿರ್ತಕ್ಕಂತಹ ಕಾರಣ ನೀವು ಕೇಳಿದ್ರೆ, ಈಗ ಹೇಳಬೇಕಂದ್ರೆ 1 ತಿಂಗಳು ಜಮಾ ಆಗುವುದು, 2 ತಿಂಗಳದ್ದು ಪೆಂಡಿಂಗ್ ಉಳಿಯೋದು, ಈ ರೀತಿ ನಡೀತಾನೆ ಇದೆ ಪ್ರತಿಯೊಂದು ಕಂತಿನಲ್ಲಿ. ಇದು ನಿಮಗೆ ಗೊತ್ತಿದೆ. ಯಾಕಂದರೆ ಸರ್ಕಾರಿ ಕೆಲಸಗಳ ಹಾಗೇ ಈಗ 1 ವರ್ಷಗಟ್ಟಲೆ ಈಗ ರೋಡ್ಗಳು ಮಾಡಿಸ್ಬೇಕಂದ್ರೆ ಪೆಂಡಿಂಗ್ ಉಳಿದುಬಿಟ್ಟಿರುತ್ತೆ. ಇದು ನಿಮಗೆ ಗೊತ್ತಿದೆ ಅಲ್ವಾ. ಹಾಗಾಗಿ ಅನೇಕ ಕೆಲಸಗಳಲ್ಲಿ ಈ ರೀತಿ ನಡೀತಾನೆ ಇರುತ್ತೆ. ಅದರಲ್ಲಿ ಗೃಹಲಕ್ಷ್ಮಿ ಪ್ರತಿ ತಿಂಗಳು ಕೊಡಬೇಕಂದ್ರೆ ಟೈಮ್ ತೊಗೊಳತ್ತೆ. ಅದರಲ್ಲಿ ಮುಖ್ಯವಾಗಿ ಸರ್ಕಾರದ ಬಳಿ ದುಡ್ಡು ಎಲ್ಲ ಖರ್ಚು ವೆಚ್ಚ ಆಗಿದೆ, ಸಾಲಗಳನ್ನು ಮಾಡ್ಕೊಂಡಾಗಿದೆ, ಇನ್ನು ದುಡ್ಡು ಎಲ್ಲಿಂದ ಕೊಡ್ತಾರೆ, ಹಾಗೆ ಹೀಗೆ ಅಂತ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಅಂತಹ ಪರಿಸ್ಥಿತಿಯಲ್ಲಿ ದುಡ್ಡನ್ನು ಹೊಂದಾಣಿಕೆ ಮಾಡಿ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಕೊಡಬೇಕಂದ್ರೆ ಟೈಮ್ ತೊಗೊಳುತ್ತೆ. ಇಂಥದ್ರಲ್ಲೇ ನಿಮಗೆ ಗೊತ್ತಿದೆ, ಈಗ ಡಿ.ಕೆ. ಶಿವಕುಮಾರ್ ಜೊತೆಗೆ CM ಸಿದ್ದರಾಮಯ್ಯ ಈ ಒಂದು ಅಂದರೆ CM ಕುರ್ಚಿಯ ಬಗ್ಗೆ ಜಗಮಗಿ ನಡೆದಿರ್ತಕ್ಕಂಥದ್ದು ನಿಮಗೆ ಗೊತ್ತಿದೆ. ಸೊ ಇಂಥದ್ರ ಮಧ್ಯದಲ್ಲಿ ದುಡ್ಡನ್ನು ಹಾಕ್ತಾ ಇದ್ದಾರೆ, ಇದ್ರ ಬೆಟರ್ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ನಿಮಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂತ ಕೊಟ್ಟಿರ್ತಕ್ಕಂತಹ ಮಾಹಿತಿ ಏನಪ್ಪ ಅಂದರೆ, ನಾವು 2 ಕಂತುಗಳನ್ನು ನಾವು ಹಾಕಿಕೊಡ್ತೇವೆ. ಅಂದರೆ ಉಳಿದಿರ್ತಕ್ಕಂತಹ ಕಂತುಗಳು 3, ಅದರಲ್ಲಿ 6,000 ದುಡ್ಡು ಬರಬೇಕಾಗಿದೆ ಆಗಸ್ಟ್ ತಿಂಗಳದು, ಸೆಪ್ಟೆಂಬರ್ದು, ಅದೇ ರೀತಿಯಾಗಿ ಅಕ್ಟೋಬರ್ 23, 24, 25 ಕಂತಿನ ಹಣ ಬರಬೇಕಾಗಿದೆ. ಇನ್ನೇನು 4-5 ದಿನಗಳಲ್ಲಿ ಇನ್ನು ಈ 6ನೇ ಕಂತಿನ ಹಣ ಕೂಡ ಬರಬೇಕಾಗತ್ತೆ. ಅಂದರೆ ನವೆಂಬರ್ ತಿಂಗಳ ಹಣ ಕೂಡ ಬರಬೇಕಾಗುತ್ತೆ ಡಿಸೆಂಬರ್ನಲ್ಲಿ. ಒಟ್ಟಾರೆಯಾಗಿ ಸ್ನೇಹಿತರೆ 2 ಕಂತುಗಳನ್ನಾದರೂ ನಾವು ಸತತವಾಗಿ ಬಿಡುಗಡೆ ಮಾಡ್ತಾ ಇದ್ದೀವಿ. ಯಾಕಂದರೆ ಸುಮಾರು 5,000 ಕೋಟಿಯಷ್ಟು ಫಂಡನ್ನು ನಾವು ರಿಲೀಸ್ ಮಾಡ್ಕೊಂಡಾಗಿದೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಒಂದು ಕಂತಿಗೆ 2,500 ಕೋಟಿಯಷ್ಟು ಫಂಡ್ ಬೇಕಾಗುತ್ತೆ. ಅದೇ ರೀತಿಯಾಗಿ 2 ಕಂತುಗಳನ್ನು ಜಮಾ ಮಾಡಬೇಕಂದ್ರೆ 5,000 ಕೋಟಿಯಷ್ಟು ಹಣ ಬೇಕಾಗತ್ತೆ. ಈ 2 ಕಂತುಗಳನ್ನು ನಿಮ್ಮ ಖಾತೆಗಳಿಗೆ ಜಮೆ ಮಾಡ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಇಂತಹ ಮಹಿಳೆಯರಿಗೆ ದುಡ್ಡು ಬರುತ್ತೆ ಅನ್ನುವಂಥದ್ದನ್ನು ನಾನು ತಿಳಿಸ್ತೀನಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ನೀವು ಎಲಿಜಿಬಲ್ ಇದ್ದರೂ ಸಹಿತ ದುಡ್ಡು ಬರೋದಿಲ್ಲ, ಅದು ಕೂಡ ನಾನು ತಿಳಿಸ್ತೇನೆ. ಯಾಕಂದರೆ ಬಹಳಷ್ಟು ಕುಟುಂಬಸ್ಥರಿಗೆ ಈಗ ದುಡ್ಡು ಹೋಗ್ತಾ ಇಲ್ಲ ಮಹಿಳೆಯರಿಗೆ. ಯಾಕಂದರೆ ಅವರು ಎಲಿಜಿಬಲ್ ಇರ್ತಾರೆ, ಅದಕ್ಕೆ ಕಾರಣಗಳಿದ್ದಾವೆ, ಅದಕ್ಕೋಸ್ಕರ ಇಲ್ಲಿ ದುಡ್ಡನ್ನು ಹಾಕ್ತಾ ಇಲ್ಲ. ಹಾಗಾಗಿ ಅದು ಕಾರಣ ಏನು ಅನ್ನುವಂಥದ್ದನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾವ್ಯಾವ ಜಿಲ್ಲೆಗಳಿಗೆ ನಿನ್ನೆ ಬಂದಿದೆ, ಈಗ ಯಾವ್ಯಾವ ಜಿಲ್ಲೆಗಳಿಗೆ ಬರಲಿದೆ ಅನ್ನುವಂಥದ್ದನ್ನು ಹೇಳ್ತೀನಿ. ಸ್ನೇಹಿತರೆ, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಆಗಿರಲಿ, ವಿಜಯನಗರ, ಬೆಳಗಾವಿ, ಧಾರವಾಡ, ಇನ್ನೂ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಆಲ್ರೆಡಿ ಹಿಂದಿನ ದಿನಗಳಲ್ಲಿ ಕೂಡ ಬಂದಿದೆ. ಇನ್ನೂ ಕೂಡ ಬಹಳಷ್ಟು ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ ಅದರಲ್ಲಿ ಆ ಒಂದು ಜಿಲ್ಲೆಗಳಲ್ಲಿ. ಹೌದು, ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಜಮಾ ಆಗಿದ್ದರೆ ಇನ್ನು ಬಹಳಷ್ಟು ಫಲಾನುಭವಿಗಳಿಗೆ ಅದೇ ಜಿಲ್ಲೆಗಳಲ್ಲಿ ಬರಬೇಕಾಗಿದೆ. ಯಾಕಂದರೆ ಒಂದೇ ದಿನದಲ್ಲಿ ಈ ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಜಮಾ ಮಾಡಿ ಕ್ಲಿಯರ್ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಟೈಮ್ ತೊಗೊಳತ್ತೆ. ಹಾಗಾಗಿ ನೀವು ಕೂಡ ಸಹಕರಿಸಬೇಕಾಗತ್ತೆ. ಈಗ ಒಂದು ಕಂತನ್ನು ಬಿಡುಗಡೆ ಮಾಡಬೇಕಂದ್ರೆ ಸುಮಾರು 10ರಿಂದ 15 ದಿನ ಟೈಮ್ ತೆಗೆದುಕೊಳ್ಳುತ್ತೆ. ಹಾಗಾಗಿ ಒಂದೇ ದಿನಗಳಲ್ಲಿ ಪ್ರತಿಯೊಬ್ಬ ಮಹಿಳೆಯರಿಗೆ ಜಮಾ ಮಾಡಲಿಕ್ಕೆ ಆಗೋದಿಲ್ಲ. ಸುಮಾರು 10ರಿಂದ 15 ದಿನಗಳ ಕಾಲ ನಿಮ್ಮ ಅಕೌಂಟ್ಗೆ ಜಮಾ ಆಗ್ತಾನೆ ಇರುತ್ತೆ. ಸೊ ಈಗ ಸದ್ಯದ ಪರಿಸ್ಥಿತಿ ನೋಡಿದ್ರೆ 10ರಿಂದ 15 ದಿನಗಳ ಟೈಮ್ ತೆಗೆದುಕೊಳ್ಳುತ್ತೆ. ಯಾಕಂದರೆ ಈಗ ಯಾವ ಕಂತುಗಳು ಎಷ್ಟೆಷ್ಟು ಪೆಂಡಿಂಗ್ ಉಳಿತಾ ಇದೆ ನಿಮಗೆ ಗೊತ್ತಿದೆ. ಹಾಗಾಗಿ ಒಂದು ಕಂತನ್ನು ಈಗ ಮೇಂಟೆನೆನ್ಸ್ ಮಾಡಬೇಕು, ಮತ್ತು ತಾಂತ್ರಿಕ ದೋಷ ಆಗಬಾರ್ದು, ಇನ್ಯಾವುದೂ ದೋಷ ಆಗಬಾರ್ದು, ಸರಿಯಾಗಿ ಮಹಿಳೆಯರ ಖಾತೆಗಳಿಗೆ ದುಡ್ಡು ಹೋಗಬೇಕು ಅಂದರೆ ಇಷ್ಟು ಟೈಮ್ ಬೇಕಂತ ಹೇಳ್ಬಿಟ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ.
ಇನ್ನು ಹಾಗಾಗಿ ಸ್ನೇಹಿತರೆ, ಈ 12 ಜಿಲ್ಲೆಗಳು ಯಾವುವು ಅನ್ನುವಂಥದ್ದನ್ನು ನಿಮಗೆ ತಿಳಿಸೋದಾದರೆ, ಇದರಲ್ಲಿ ಕೂಡ ಬೆಂಗಳೂರು ನಗರ ಬರುತ್ತೆ. ಬೆಂಗಳೂರು ಗ್ರಾಮಾಂತರಕ್ಕೂ ಇನ್ನೂ ಪೆಂಡಿಂಗ್ ಉಳಿದಿದೆ, ಅಲ್ಲಿ ಕೂಡ ಜಮಾ ಆಗಬೇಕು. ಆ 2 ಜಿಲ್ಲೆಗಳಿಗೆ ಮುಖ್ಯವಾಗಿ ಬರಬೇಕಾಗಿರುವಂಥದ್ದು. ಯಾಕಂದರೆ ಅಲ್ಲೇ ಒಂದು ಸುತ್ತಮುತ್ತ ಇರತಕ್ಕಂತಹ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿರುತ್ತೆ. ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರ್ ಮುಗಿಸ್ಕೊಂಡು DBT ಟ್ರೆಸರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು DBT ಟ್ರೆಸರಿಗೆ ಪುಷ್ ಆಗಿರುತ್ತೆ. ಮೊದಲು ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ಟ್ರಯಲ್ ಮಾಡೋದೇ ಈ ಒಂದು ಜಿಲ್ಲೆಗಳಲ್ಲಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ. ಅದೇ ರೀತಿಯಾಗಿ ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ವಿಜಯನಗರ, ಬೆಳಗಾವಿ, ಅದೇ ರೀತಿಯಾಗಿ ಚಿಕ್ಕಮಗಳೂರು, ಶಿವಮೊಗ್ಗ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಲಿದೆ. ಅಲ್ಲಿ ಎಲ್ಲರ ಖಾತೆಗಳಿಗೆ ಬರೋದಿಲ್ಲ, ಮೊದಲೇ ಹೇಳ್ತಾ ಇದ್ದೀನಿ. ಇಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮೊದಲು ದುಡ್ಡನ್ನು ಹಾಕಲಾಗ್ತದೆ. ಅಲ್ಲಿ ತಾಂತ್ರಿಕ ದೋಷ ಸದ್ಯಕ್ಕೆ ಯಾವುದೇ ರೀತಿ ಕಂಡು ಬಂದಿಲ್ಲ. ಈಗ ಇನ್ಮೇಲಾದರೂ ಸ್ಪೀಡಾಗಿ ಜಮಾ ಮಾಡ್ತಾರೆ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ. ಸರ್ಕಾರ ಏನು ಅಪ್ಡೇಟ್ ಕೊಟ್ಟಿದೆ, ನಾನು ಒಂದೇ ದಿನದಲ್ಲಿ 20 ಲಕ್ಷ ಫಲಾನುಭವಿಗಳಿಗಾದರೂ ಜಮಾ ಮಾಡ್ತೇವೆ ಅಂತ ಸರ್ಕಾರ ಅಧಿಕೃತ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು, ಕಾಯ್ದು ನೋಡಬೇಕಷ್ಟೇ. ಇನ್ನು ಸ್ನೇಹಿತರ, ಈ ಜಿಲ್ಲೆಗಳ ಬಗ್ಗೆ ಮಾಹಿತಿ ಏನೋ ನಿಮಗೆ ತಿಳಿಯಿತು. ಇನ್ನು ನೀವು ಬರೀ ಜಿಲ್ಲೆಗಳನ್ನು ತಿಳ್ಕೊಂಡ್ರೆ ನಿಮ್ಮ ಅಕೌಂಟಿಗೆ ದುಡ್ಡು ಬರಬೇಕಲ್ವಾ? ಓಕೆ, ನೀವು ಎಲಿಜಿಬಲ್ ಇದ್ದರೆ ಆದರೂ ಸಹಿತ ದುಡ್ಡು ಬರದೇ ಇರೋಕ್ಕೆ ಕಾರಣಗಳೇನಂತ ನೀವು ಕೇಳಬಹುದು. ಇನ್ನು ಬಹಳಷ್ಟು ಫಲಾನುಭವಿಗಳದ್ದು ಬ್ಯಾಂಕ್ ಅಕೌಂಟು ಚಾಲ್ತಿಯಲ್ಲಿಲ್ಲ. ಶಾರ್ಟಾಗಿ ನಾನು ಹೇಳ್ತೀನಿ ನಿಮಗೆ. ಯಾಕಂದರೆ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರ ಹತ್ರ ಫೋನ್ಪೇ ಇರೋದಿಲ್ಲ, ಅಥವಾ ಅವರು ಬ್ಯಾಂಕ್ಗಳಿಗೆ ಬಂದು ಟ್ರಾನ್ಸಾಕ್ಷನ್ ಮಾಡುವಷ್ಟು ಅವ್ರ ಕೆಪಾಸಿಟಿ, ಒಬ್ಬೊಬ್ರದ್ದು ಮನೆಯಲ್ಲೇ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಾರೆ. ಹಾಗಾಗಿ ಸಿಟಿ ಕಡೆ ಹೆಚ್ಚಾಗಿ ಬರ್ತಿರೋದಿಲ್ಲ. ಇನ್ನು ಬ್ಯಾಂಕ್ಗಳ ವಹಿವಾಟು ಬಂದರೂ ಬೇರೆ ಕೆಲಸಗಳಿಗಾಗಿ ಬರ್ತಾರೆ. ಇನ್ನು ಬ್ಯಾಂಕ್ನಲ್ಲಿನೇ ವಹಿವಾಟು ಮಾಡಲಿಕ್ಕೆ ಹೆಚ್ಚಾಗಿ ಹೆಣ್ಮಕ್ಳು ಬರೋದಿಲ್ಲ, ನಿಮಗೆ ಗೊತ್ತಿರ್ಬೋದು. ಅದರಲ್ಲಿ ಪಿಂಚಣಿ ಏನೋ ಬರ್ತಾ ಇದ್ದರೆ ಪೆನ್ಷನ್ ಬರ್ತಾ ಇದೆಯಪ್ಪ ಅಂತ ಹೇಳ್ಬಿಟ್ಟು ಬರ್ತಿರ್ತಾರೆ. ಅದರಲ್ಲಿ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಈ ಒಂದು ಫೋನ್ಪೇ ಕೂಡ ಯೂಸ್ ಮಾಡೋದಿಲ್ಲ, ಅಥವಾ ಬ್ಯಾಂಕ್ಗಳಿಗೆ ಬಂದು ಅಕೌಂಟ್ನಲ್ಲಿ ದುಡ್ಡು ಹಾಕೋದು ತೆಗೆದು, ಅಂದರೆ ಡೆಬಿಟ್ ಕ್ರೆಡಿಟು ಈ ರೀತಿ ಏನೋ ಮಾಡೋದಿಲ್ಲ. ಹಾಗಾಗಿ ಟ್ರಾನ್ಸಾಕ್ಷನ್ ಇರದೇ ಇರುವಂತಹ ಕಾರಣಕ್ಕಾಗಿ ಬ್ಯಾಂಕ್ನವ್ರು ಏನು ಮಾಡ್ತಾರೆ, ಆ ಒಂದು ಅಕೌಂಟ್ಗಳನ್ನು ಡೆಡ್ ಅಕೌಂಟ್ ಅಂತ, ಅಂದರೆ ಅದನ್ನು ನೀವು ಓಪನ್ ಮಾಡಬೇಕಂದ್ರೆ ಮತ್ತೆ KYC ಮಾಡಿಸ್ಕೊಂಡು ಬ್ಯಾಂಕ್ನಲ್ಲಿ ದುಡ್ಡನ್ನು ಹಾಕಿ ತೆಗಿಬೇಕು. ಆಗ ಮಾತ್ರ ನಿಮಗೆ ಮತ್ತೆ ದುಡ್ಡು ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದೇ ಒಂದು ದುಡ್ಡು ಬರಬೇಕಂದ್ರೆ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿರಬೇಕು, ಇಲ್ಲಪ್ಪ ಅಂದರೆ ನಿಮಗೆ ದುಡ್ಡೇ ಬರೋದಿಲ್ಲ. ಅಲ್ಲಿ ತನಕ ಬಂದು ಮತ್ತೆ ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ. ಇನ್ನು ಬಹಳಷ್ಟು ಮಹಿಳೆಯರು ರೇಷನ್ನೇ ತೆಗೆದುಕೊಳ್ಳಿಲ್ಲ, ವಲಸೆ ಹೋಗಿಬಿಟ್ಟಿರ್ತೀರಿ ಬೇರೆ ಕಡೆ ದುಡಿಮೆ ಮಾಡಲಿಕ್ಕೆ. ಹಾಗಾಗಿ ನಿಮಗೆ ರೇಷನ್ನೇ ಅವಶ್ಯಕತೆ ಇಲ್ಲಪ್ಪ ಅಂದರೆ ನಿಮ್ಮ ಒಂದು ರೇಷನ್ನನ್ನು ನಿಲ್ಲಿಸಲಾಗತ್ತೆ. ಅಂದರೆ ಟೋಟಲ್ ರೇಷನ್ ಕಾರ್ಡನ್ನೇ ರದ್ದು ಮಾಡಲಾಗ್ತದೆ. ನೀವು ಎಲಿಜಿಬಲ್ ಇದ್ದೀರಿ ರೇಷನ್ ಕಾರ್ಡಿಗೆ, ಆದರೆ ನೀವು ರೇಷನ್ನೇ ತೆಗೆದುಕೊಳ್ಳಿಲ್ಲ ಅಂದರೆ ನಿಮಗೆ ದುಡ್ಡು ಬರೋದಿಲ್ಲ, ರೇಷನ್ ಕಾರ್ಡೇ ರದ್ದು ಮಾಡಲಾಗ್ತದೆ. ಇನ್ನು ಕೆಲವೊಂದಿಷ್ಟು ಜನರಿಗೆ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬಂದಿರುತ್ತೆ, ಆದರೆ ನಿಮ್ಮ ಅಕೌಂಟಿಗೆ ನೀವು ಟ್ರಾನ್ಸಾಕ್ಷನ್ನೇ ಚೆಕ್ ಮಾಡಿಸೋದಿಲ್ಲ, ಅಥವಾ ನಿಮ್ಮ EMI ಇರುತ್ತೆ, ಅಲ್ಲಿ ಕಟ್ ಆಗಿಬಿಟ್ಟಿರುತ್ತೆ, ನಿಮಗೆ ಗೊತ್ತೇ ಆಗೋದಿಲ್ಲ, ಮೆಸೇಜೇ ಬಂದಿರೋದಿಲ್ಲ, ಕಟ್ ಆಗಿರ್ತಕ್ಕಂತಹ ಮಾತ್ರ ಮೆಸೇಜ್ ಬರುತ್ತೆ. ಹಾಗಾಗಿ ನೀವು ಅಕೌಂಟನ್ನು ಟ್ರಾನ್ಸಾಕ್ಷನನ್ನು ಚೆಕ್ ಮಾಡ್ಕೊಳ್ಬೇಕು, ನಿಮಗೆ ಕ್ಲಾರಿಟಿ ಸಿಗುತ್ತೆ. ಇನ್ನು ಸ್ನೇಹಿತರೆ, ಈಗ ಅನೇಕ ಕುಟುಂಬಸ್ಥರು ಈ ರೀತಿಯಾಗಿ ಅವರಿಗೆ 2 ಲಕ್ಷ ಫಲಾನುಭವಿಗಳು ಅಂತ ಹೇಳ್ಬೋದು. ಇಲ್ಲಿ ಎಲ್ಲ ಮಿಕ್ಸ್ ಆಗಿ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ದುಡ್ಡು ಬರೋದಿಲ್ಲ. ಇನ್ನು ಅನೇಕ ಕುಟುಂಬಸ್ಥರಲ್ಲಿ ರೇಷನ್ ಕಾರ್ಡ್ನಲ್ಲಿ ಇರ್ತಕ್ಕಂತಹ ಒಂದು ವ್ಯಕ್ತಿಗಳದು ಸರ್ಕಾರಿ ನೌಕರಿ ಆಗಿರುತ್ತೆ. ಹಾಗಾಗಿ ಅವ್ರದ್ದು ಕೂಡ ಇಲ್ಲಿ ರೇಷನ್ APL ಇದ್ದರೆ ರದ್ದಾಗುತ್ತೆ, BPL ಇದ್ದರೆ APLಗೆ ಕನ್ವರ್ಟ್ ಆಗುತ್ತೆ. ಇನ್ನು ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದ್ದರೆ ಆದರೂ ಸಹಿತ ನಿಮಗೆ ದುಡ್ಡು ಬರೋದಿಲ್ಲ ಅಂತ ತಿಳಿಸಲಾಗಿದೆ. ಇದು ಕೂಡ ನಿಮ್ಮ ಗಮನದಲ್ಲಿರಲಿ, ಓಕೆನಾ? ಈ ವಿಷಯವನ್ನು ನಾನು ತಿಳಿಸಿದ್ದೀನಿ. ಇನ್ನೇನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ Instagram ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ. ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.